ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಹೈದ್ರಾಬಾದಿ ತಂದೂರಿ ಚಿಕನ್ನ ಮಾಡೋದು ಹೇಳ್ಕೊಡ್ತೀನಿ. ಸೊ ಇದನ್ನು ನಾನು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿಗೆ ಶುಂಠಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿ ಕ್ರೀಮಿನೆಸ್ ಬರುತ್ತೆ ಗ್ರೇವಿ, ಸೊ ಅದಕ್ಕೋಸ್ಕರ. ಸೊ ಇವಾಗ ಫಸ್ಟು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಹಾಗೆ ಬೆಳ್ಳುಳ್ಳಿನ, ಶುಂಠಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ರುಬ್ಕೋಬೇಕು. ಅದು ರುಬ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು, ಈಗ ನಾನು ಇಲ್ಲಿ 3/4 kg ಚಿಕನ್ನ ತೊಗೊಂಡಿದ್ದೀನಿ. ಸೊ ಈ ಚಿಕನ್ಗೆ ಚಿಕನ್ನ ನಾವಿಗೆ ರುಬ್ಕೊಂಡಿರೋದು ಏನು ಮಸಾಲೆ ಇರುತ್ತಲ್ಲ, ಆ ಮಸಾಲೆನ ಹಾಕಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕೋದ್ರಿಂದ ಗ್ರೀನ್ ಕಲರ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್, ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ, ಹಾಗೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಉಪ್ಪೇನೂ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಮಸಾಲೆ ಎಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಳ್ಳೋದಕ್ಕೋಸ್ಕರ ಹಾಕೋದು. ಒಂದು 4 ಟೀ ಸ್ಪೂನ್ ಮೊಸರನ್ನ ಹಾಕಿ ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಬಿಟ್ಟು, ಇದು ತುಂಬಾ ಈಸಿ. ಇದು ಇಷ್ಟ ಆದರೆ ಚಿಕನ್ನು ಒಂದು 10 ನಿಮಿಷದಲ್ಲಿ ಮಾಡ್ಕೊಬೋದು ಇದನ್ನು. ಸೊ ಅದಾದಮೇಲೆ ಇಲ್ಲಿ ಒಂದು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ ಒಂದು 4ರಿಂದ 5 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಒಂದು 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಸೊ ಅದು ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಆಗ್ತಿದ್ದ ಹಾಗೆಯೇ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ ಚಿಕನು, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಇಷ್ಟನ್ನು ಮಾಡಿಕೊಂಡ್ರೆ ಹೈದ್ರಾಬಾದ್ ಚಿಕನ್. ಲಾಸ್ಟಲ್ಲಿ ಅದಕ್ಕೆ ಸ್ಮೋಕಿ ಟಚ್ ಕೊಡಬೇಕಷ್ಟೆ. ಎಷ್ಟು ಈಸಿ ಅಂದರೆ ಸಿಕ್ಕಾಪಟ್ಟೆ ಈಸಿ. ನೋಡಿ, ಅದು ಬೇಯ್ತಾ ನೀರು ಬಿಟ್ಕೋತಾ ಇರುತ್ತೆ. ಬಟ್ ಆ ನೀರು ಬಿಟ್ಕೊಂಡಿರೋ ಚಿಕನ್ನ ನಾವು ನೀರನ್ನ ಡ್ರೈ ಮಾಡಬೇಕು. ಒಂದು ಸ್ಟೆಪ್ ಬೈ ಸ್ಟೆಪ್ ನೀರನ್ನ ಡ್ರೈ ಮಾಡಿಕೊಂಡ್ರೆ ಹೈದ್ರಾಬಾದ್ ಚಿಕನ್ ರೆಡಿ ಆಗೋಗುತ್ತೆ. ಸೊ ನಾನು ಆವಾಗಲೇ ಉಪ್ಪು ಹಾಕಿರಲಿಲ್ಲ ಅಲ್ವಾ. ಸೊ ಇವಾಗ ಅದಕ್ಕೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಇನ್ನೊಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟರೆ ನೋಡಿ ಈ ಥರ ನೀರು ಬಿಟ್ಕೊಂಡಿರುತ್ತೆ. ಸೊ ಹಾಗೆ ಬಿಡೋ ಹಾಗಿಲ್ಲ, ಫುಲ್ ನೀರು ಡ್ರೈ ಆಗಬೇಕು ಚಿಕನಲ್ಲಿ, ಗ್ರೇವಿ ಇರಬಾರ್ದು. ಸೊ ಹಾಗೆ ನೋಡಿ, ಈ ಥರ ಫುಲ್ಲು ಡ್ರೈ ಆದರೆ ಚಿಕನ್ ರೆಡಿಯಾಗಿರುತ್ತೆ. ಸೊ ಈಗ ಅದಕ್ಕೆ ಒಂದು ಸ್ಮೋಕಿ ಟಚ್ ಕೊಡಬೇಕಲ್ವಾ. ಸೊ ಹಾಗೆ ನಮಗೆ ತಂದೂರಿ ಫ್ಲೇವರ್ ಇದು ಸಿಗಬೇಕಲ್ವ. ಸೊ ಅದಕ್ಕೋಸ್ಕರ ಅದರೊಳಗಡೆ ಒಂದು ಬಟ್ಲಿಟ್ಟು, ನಿಮ್ಮ ಹತ್ರ ಚಾರ್ಕೋಲ್ ಇದ್ದರೆ ಅದನ್ನು ಬಿಸಿ ಮಾಡಿ ಕೆಂಡ ಮಾಡಿ, ಸೊ ಅದಕ್ಕೆ ಕೆಂಡಕ್ಕೆ 1 ಟೀ ಸ್ಪೂನ್ ತುಪ್ಪನ ಹಾಕಿ ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ, ಓಪನ್ ಆಗ್ತಿರೋ ಥರ ಲಿಡ್ನ ಕ್ಲೋಸ್ ಮಾಡಿಟ್ರೆ ಸೂಪರ್ ಟೇಸ್ಟಿಯಾಗಿ ಹೈದ್ರಾಬಾದಿ ತಂದೂರಿ ಚಿಕನ್ ರೆಡಿ ಆಗುತ್ತೆ. ಸೊ ನಾವು ಹೈದ್ರಾಬಾದ್ ತಂದೂರಿ ಚಿಕನ್ ತಿನ್ನೋದಕ್ಕೆ ಹೈದ್ರಾಬಾದ್ಗೆ ಹೋಗ್ಬೇಕಂತೇನಿಲ್ಲ, ನಾವಿರೋ ಕಡೆನೂ ಮಾಡ್ಕೋಬೋದು. ಸೊ ಇದಾದಮೇಲೆ ಅದು ಕೆಂಡ ಎಲ್ಲ ಆರೋಗಿರುತ್ತಲ್ವ. ಸೊ ಅದಾದಮೇಲೆ ಅದನ್ನು ತೆಗೆದು ಲಾಸ್ಟಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಸೂಪರಾಗಿರೋ ಹೈದ್ರಾಬಾದಿ ತಂದೂರಿ ಚಿಕನ್ ರೆಡಿಯಾಗುತ್ತೆ. ಸೊ ಇದು ಸೈಡ್ ಡಿಶ್ ಆಗು ತಿನ್ಬೋದು. ಹಾಗೆ ಜಾಸ್ತಿ ಗ್ರೇವಿ ಇಷ್ಟ ಇಲ್ಲ, ಸ್ವಲ್ಪ ಗ್ರೇವಿಲಿ ತಿಂತೀವಿಯಾ ಊಟ ಅನ್ನ ಅಂತಂದರೆ ಅವರು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಸೂಪರಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.